ನಮಸ್ತೆ ಎಲ್ರಿಗೂ. ಟ್ರಾಶ್ ಅಂದರೆ ಗಾರ್ಬೇಜ್ ಅಂದರೆ ಕಸ ಅಂತ. ಈ ಸಿನಿಮಾ ಪೋರ್ಚುಗೀಸ್ ಭಾಷೆದು, ಇಂಗ್ಲೀಷ್ ಭಾಷೆಯಲ್ಲೂ ಇದೆ. ಒಂದು ಸಲನಾದರೂ ನಾವೆಲ್ಲ ನೋಡಲೇಬೇಕಾದ ಸಿನಿಮಾ. ಯಾಕಂದರೆ ಈ ಸಿನಿಮಾ ನಿಂತಿರೋದೇ ಕಸದ ಮೇಲೆ, ಅಂದರೆ ಕಸ ಆರಿಸೋ 3 ಹುಡುಗರ ಮೇಲೆ. ಸಿನಿಮಾದ ಸ್ಟಾರ್ಟೇ ಇಂಟ್ರೆಸ್ಟಿಂಗ್ ಆಗಿದೆ. ಒಂದು ಕಡೆ ಸುಮಾರು 10 ವಯಸ್ಸಿನ ಹುಡುಗ ಕೈಲಿ ಗನ್ ಹಿಡಿದು ಯಾರ ತಲೆಗೂ ಪಾಯಿಂಟ್ ಮಾಡ್ತಿರ್ತಾನೆ. ಇನ್ನೊಂದು ಕಡೆ 12 ವಯಸ್ಸಿನ ಒಬ್ಬ ಹುಡುಗ ಕ್ಯಾಮ್ರಾ ಮುಂದೆ ಕೂತು, ನೀವು ಈ ವಿಡಿಯೋ ನೋಡೋಷ್ಟರಲ್ಲಿ ಬಹುಶಃ ನಾನು ಸತ್ತೋಗಿರ್ತೀನಿ ಅನಿಸುತ್ತೆ. ಪೊಲೀಸವರು ನನ್ನ ಹಿಂದೆ ಬಿದ್ದಿದ್ದಾರೆ, ಕಾರಣ ಒಬ್ಬ ಪವರ್ಫುಲ್ ಪೊಲಿಟಿಷಿಯನ್ಗೆ ಸಂಬಂಧಪಟ್ಟ ಒಂದು ವಸ್ತು ನಂಗೆ ಸಿಕ್ಕಿದೆ. ಆದರೆ ನಾನು ಬಿಡಲ್ಲ, ಅವರು ನನ್ನ ಹುಡುಕೊಂಡು ಬರಬೇಕು. ಮೊದಲು ಭಯ ಇತ್ತು ನನಗೆ, ಈಗಿಲ್ಲ. ಜೋಯ್ ಆಂಜೆಲೋ ಶುರು ಮಾಡಿದ್ನ ನಾನು ಮುಗಿಸ್ತಾ ಇದ್ದೀನಿ ಅಂತ ಒಂದು ಚಿಕ್ಕದಾದ ಚೊಕ್ಕದಾದ ಮೊನೋಲಾಗ್ನ ಮೂಲಕ ಪ್ರೇಕ್ಷಕರಿಗೆ ಕುತೂಹಲ ಹುಟ್ಟಿಸ್ತಾನೆ. ಮತ್ತೊಂದು ಕಡೆ ಯಾರೋ ಇಬ್ಬರು ವ್ಯಕ್ತಿಗಳು ಡೆಡ್ ಬಾಡಿ ಇಡೋ ಕಫಿನ್ ಬಾಕ್ಸ್ನ ಸ್ಮಶಾನದಲ್ಲಿ ತಂದಿದ್ದು ಕೋರಿ ಕಟ್ತಾರೆ. ಇಲ್ಲಿಂದ ಸಿನಿಮಾದ ಓಟ ಶುರುವಾಗುತ್ತೆ. ಬ್ರೆಜಿಲ್ನ ರಯೋ ಡಿ ಜನೇರೋ ನಗರದಲ್ಲಿರೋ ಕಸ ವಿಲೇವಾರಿ ಪ್ರದೇಶದಲ್ಲಿ ಸ್ಲಮ್ನ 3 ಹುಡುಗರು ಕಸ ಆಯುವಾಗ ಅವರಲ್ಲಿ ಒಬ್ಬನಿಗೆ ಒಂದು ಪ್ಯಾಕೆಟಲ್ಲಿ ಹಣ ಸಿಗುತ್ತೆ. ರಫೇಲ್, ಗಾರ್ಡೋ ಮತ್ತು ರಾಟ್ ಅಲಿಯಾ ಜುನ್ಜುನ್, ಈ 3 ಹುಡುಗರೇ ಟ್ರಾಶ್ ಸಿನಿಮಾದ ಮುಖ್ಯ ಪಾತ್ರಧಾರಿಗಳು. ಕಳೆದುಕೊಂಡ ಪಾಕೆಟ್ನ ಹುಡುಕಲೇಬೇಕಾದ ಪರಿಸ್ಥಿತಿಯಲ್ಲಿ ಪೊಲೀಸ್ ಆಫೀಸರ್ ಫ್ರೆಡರಿಕೋ ಗಾನ್ಸ್ ಈ 3 ಹುಡುಗರ ರಕ್ಷಣೆಗೆ ಫಾದರ್ ಜುಲಿಯಾಡ್ ಮತ್ತು ಸಿಸ್ಟರ್ ಒಲಿವಿಯಾ. ಈ ಪಾಕೆಟಲ್ಲಿ ಅಂಥದ್ದೇನಿದೆ? ಯಾಕೆ ಪೊಲೀಸ್ ಆಫೀಸರ್ ಆ ಒಂದು ಸಣ್ಣ ಪಾಕೆಟ್ಗಾಗಿ ಎಷ್ಟೊಂದು ಟೆನ್ಷನ್ ತಗೊಂಡು ಈ 3 ಹುಡುಗರು ಬೆನ್ನು ಬಿದ್ದಿದ್ದಾನೆ? ಈ ಹುಡುಗರಾದ್ರೂ ಯಾಕೆ ಆ ಒಂದು ಪ್ಯಾಕೆಟ್ನ ಕಾಸು ಕೊಡ್ತೀನಿ ಅಂದ್ರೂ ಕೊಡ್ತಾ ಇಲ್ಲ? ಅದು ಪೊಲೀಸ್ ವ್ಯವಸ್ಥೆಯೇ ಎದುರು ಹಾಕೊಳ್ಳುವಂಥ ಅವಶ್ಯಕತೆ ಏನಿತ್ತ ಹುಡುಗರಿಗೆ? ಸಿನಿಮಾ ನೋಡಿ ಸಖತ್ ಮಜಾ ಕೊಡುತ್ತೆ. ಅಮೆಜಾನ್ ಪ್ರೈಮ್ನಲ್ಲಿದೆ. ಸಿನಿಮಾದ ಕ್ಲೈಮ್ಯಾಕ್ಸ್ ನಿಜವಾಗ್ಲೂ ತುಂಬ ಖುಷಿ ಕೊಡುತ್ತೆ. ಮತ್ತು ಆ 3 ಜನ ಸ್ಲಮ್ ಹುಡುಗರ ಬಗ್ಗೆ ತುಂಬ ಹೆಮ್ಮೆ ಅನಿಸುತ್ತೆ. ಮನೇಲಿ ಕೂತು ಆರಾಮಾಗಿರೋ ನಾವು ಇಂಥ ರಿಸ್ಕ್ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ಕಳ್ಕೊಳ್ಳೋಕ್ಕೆ ಏನೂ ಇಲ್ಲದೇ ಇರೋ ಹುಡುಗರು ತಗೊಳ್ಳೋ ರಿಸ್ಕ್ನ ಒಂದ್ಸಲ ನೀವು ನೋಡಿ ಫೀಲ್ ಮಾಡ್ತೀರಾ. ಸಿನಿಮಾ ನೋಡಿ ಮುಗಿಸಿದ ಮೇಲೆ ಅಟ್ಲೀಸ್ಟ್ ಒಂದಿನ ಆದರೂ ಕಾಡುತ್ತೆ. ಹಾಗೇನಾದರೂ ನಿಮಗೂ ಸಿನಿಮಾ ಕಾಡಿದ್ರೆ ಇದೇ ವಿಡಿಯೋಗೆ ಕಮೆಂಟ್ ಮಾಡಿ. ಮತ್ತೊಂದು ಸಿನಿಮಾ ಸಜೆಷನ್ ಜೊತೆ ಮತ್ತೆ ಸಿಗ್ತೀನಿ. ನಮಸ್ತೆ. Não sei, cara.